ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಸರ್ವೆ ನಂಬರ್ 50ಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಖರಾಬು ಜಮೀನು ವಿಚಾರ ಇದೀಗ ಮತ್ತೊಮ್ಮೆ ವಿವಾದಕ್ಕೀಡಾಗಿದೆ. ಇದೇ ವಿವಾದಿತ ಜಮೀನಿನಲ್ಲಿ ಇದೀಗ ಅಂಬೇಡ್ಕರ್ ನಾಮಫಲಕ ಅಳವಡಿಸಿರೋ ಆರೋಪ ಕೇಳಿ ಬಂದಿದೆ. ಅಂದಹಾಗೆ ಸರ್ವೆ ನಂಬರ್ 50ಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಖರಾಬು ಜಮೀನು ವಿಚಾರ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ಅನಿಲ್ ಕುಮಾರ್, ರವಿ ಹಾಗೂ ಇತರರಿಗೆ ತಕರಾರು ಇದ್ದ ಪರಿಣಾಮ ಹಿಂದೆಯೇ ಭಾರೀ ವಿವಾದಗಳು ತಲೆದೂರಿತು. ಇದರ ಹಿನ್ನೆಲೆಯಲ್ಲಿ ಜಮೀನು ವಿವಾದದಿಂದ ಕಾನೂನು ಸುವ್ಯವಸ್ಥೆ ಹದಗೆಡುವ ಸನ್ನಿವೇಶ ನಿರ್ಮಾಣವಾಗುವ ಹಿನ್ನೆಲೆಯಲ್ಲಿ ಪೊಲೀಸರು ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸರ್ವೆ ಇಲಾಖೆಯ ತಾಲೂಕು ಭೂಮಾಪಕ ಅಂಜನಪ್ಪ ಸರ್ವೆ ಕಾರ್ಯ ನಡೆಸಿದ್ದಾರೆ. ಈ ನಡುವೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರೋ ಗ್ರಾಮ ಪಂಚಾಯಿತಿ ಸದಸ್ಯ ರವಿ, ಸದರಿ ಜಮೀನುಗಳಲ್ಲಿ ಸರ್ಕಾರಿ ಜಮೀನು ಇದ್ದಲ್ಲಿ ಇವುಗಳನ್ನು ನಿಯಮಾನುಸಾರ ಹದ್ದುಬಸ್ತು ಮಾಡಿಕೊಂಡು ಒತ್ತುವರಿ ಮಾಡಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ದೊಡ್ಡಬೊಮ್ಮನಹಳ್ಳಿನಲ್ಲಿ ಸರ್ವೆ ನಂಬರ್ 5ರಲ್ಲಿ ಖಾಲಿ ಇದ್ದು ನಾವು ಅಂಬೇಡ್ಕರ್ ಭವನಕ್ಕಾಗಿ ಇದಕ್ಕೆ ಮುಂಚೆ DC ಮೇಡಮ್ ಬಂದು ಇಲ್ಲಿ ಫಂಕ್ಷನ್ ಇಟ್ಟಿದ್ದರು. ಅದರಿಂದ ಅವ್ರಿಗೆ ಒಂದು ಬೇಡಿಕೆ ಕೊಟ್ಟಿದ್ವಿ. ಅವರು ತಹಸೀಲ್ದಾರ್ಗೆ ಮತ್ತು RIಗೆ ಹೇಳ್ಬಿಟ್ಟು ಇದಿದೆ ಗುರುತಿಸ್ಬಿಟ್ಟು ಅವ್ರಿಗೆ ಅದು ಭವನಕ್ಕೆ ಅವ್ರಿಗೊಂದು ಜಾಗ ಇದನ್ನು ಮಂಜೂರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಹೋಗಿದ್ದರು. ಇದಕ್ಕೆ ಮುಂಚೆ ನಾವು ಬಂದು ಇಲ್ಲಿ ಬೋರ್ಡ್ ಹೊಂದಾಗ ಇದು 5ರಲ್ಲಿ ಬರೋಲ್ಲ, ನಮಗೆ 55ರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಿರುಕುಳ ಮಾಡಿದರು. ಅದರಿಂದ ಇವತ್ತು ಸರ್ವೆ ಅವ್ರು ಬಂದು ಈ 55 ಮಾತ್ರ ಗುರ್ತಿಸ್ಬಿಟ್ಟು ಅದು ಸರಿಯಾಗಿ ಬರಲಿಲ್ಲ, ಮತ್ತೆ ಇನ್ನೊಂದು ಸರಿ ಮಾಡಬೇಕಂತ ಹೇಳ್ಬಿಟ್ಟು ವಾಪಸ್ ಹೋದರು. ಬಟ್ ನಾವು ಅದ್ರಿಗೆ 5ರಲ್ಲಿ ಮಾಡಿ ಅಂತಂದರೆ 5ರಲ್ಲಿ ಮಾಡಲಿಲ್ಲ, ಇನ್ನೊಂದು ಸರಿ ಬರ್ತೇವೆ ಅಂತ ಹೇಳ್ಬಿಟ್ಟು ವಾಪಸ್ ಹೋದರು. ಯಾರು ಕಿರುಕುಳ? ಸಂತೋಷ್, ಅನಿಲ್ ಕುಮಾರ್. ಈ ಬೋರ್ಡ್ ಉಣ್ಬಾರ್ದು, ಇದಕ್ಕೆ ಮುಂಚೆ ನಮ್ಮ ಮಾವ ಆಗಬೇಕು, ಅವ್ರದ್ದು ಬೋರಲ್ಲಿ ಪೈಪ್ ಬೇರೆ ಕೊಯ್ದಿದ್ದಾರೆ, ಮೋಟ್ರು ಒಳಗಡೆ ಹೊರಟೋಗಿ ತುಂಬ ತೊಂದರೆ ಕೊಟ್ಟಿದ್ದಾರೆ. ಈ ಥರ ತೊಂದರೆ ಕೊಡ್ತಾನೆ ಇದ್ದಾರೆ ನಮಗೆ. ಇದರಿಂದ ನಮಗೆ ಒಂದು ನ್ಯಾಯ ಒದಗಿಸ್ಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊತೀವಿ. ನಾವು 55ರಲ್ಲಿ ಸರ್ವೆ ಮಾಡಿದ್ವಿ, ಈ 5ರಲ್ಲಿ ಈಗ ಮಾಡೋಕ್ಕೆ ಬರಲಿಲ್ಲ. 55ರಲ್ಲಿ ನಾವು ಮಾಡಿದ್ವಿ, ಆದರೆ ಅವರು ಇನ್ನೂ ಬರಬೇಕು, ನಮಗೆ ಸರಿಯಾಗಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿದ್ರು. ಬಟ್ ಈ ಜಮೀನಲ್ಲಿ ಬೆಳೆ ಇರೋದ್ರಿಂದ ಅವರು ನಮಗೆ ಸರಿಯಾಗಿ ಸರ್ವೆ ಮಾಡೋಕ್ಕೆ ಬರಲಿಲ್ಲ. ಆದ್ದರಿಂದ ಮತ್ತೆ ಇನ್ನೊಂದು ಸರಿ ಬಂದು ಸರ್ವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟನ್ನು ಹೇಳ್ಬಿಟ್ಟು ಹೋಗಿದ್ದಾರೆ ಅವರು. ಒಂದು 2 ತಿಂಗಳ ಮುಂಚೆ ಬೋರ್ಡ್ ಅನ್ವಯಿಸಿದ್ವಿ. ಅದಕ್ಕೆ ಮುಂಚೆ ಪೊಸಿಷನ್ ಯಾರೂ ಇಲ್ಲ, ಇದು ಖಾಲಿನೇ ಇತ್ತು. ಇದಕ್ಕೆ ಮುಂಚೆ ಇವತ್ತು ಸರ್ವೆ ಅಧಿಕಾರಿಗಳು ಅವರು ಮಾಡಿದ್ದೀವಿ ಅಂತಂದರೆ ಇಲ್ಲ, ಇದು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಸಂತೋಷ್ ಮತ್ತು ಅನಿಲ್ ಅವರು ಹೇಳಿದ್ದಕ್ಕೆ ಅವರು ಆಯ್ತಪ್ಪ, ಇದು ಬೆಳೆ ಇದೆ, ನಿಮ್ಗೆ ಸರಿಯಾಗಿ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಸರಿಯಾಗಿ ಮಾಡಬೇಕಂದ್ರೆ ಮತ್ತೆ ಬಂದು ನಾವು ಬೆಳೆ ಎಲ್ಲ ತೆಗೆದ್ಮೇಲೆ ಮತ್ತೆ ಬಂದು ಸರ್ವೆ ಮಾಡಿ ಮತ್ತೆ ಕ್ಲಿಯರ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ವೆ. ಓಕೆ. ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ 55/1ರಲ್ಲಿ ನಮ್ಮದು ಹಿಡುವಳಿ ಲ್ಯಾಂಡ್. ಅದು ನಮಗದು ಪಕ್ಕ ಗೊತ್ತಿತ್ತು, ಇದು ನಮ್ಮದೇನೇ ಜಮೀನು ಅಂತ ಹೇಳ್ಬಿಟ್ಟು. ಗ್ರಾಮದ ಕೆಲವರು ಬಂದುಬಿಟ್ಟು ಅಲ್ಲಿ ಅಂಬೇಡ್ಕರ್ ಬೋರ್ಡ್ನ ಇಟ್ಬಿಟ್ಟು ಅದು ಸರ್ಕಾರಿ ಜಮೀನು ಅದು ಇದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನ್ಯೂಸೆನ್ಸ್ನ ಕ್ರಿಯೇಟ್ ಮಾಡಿದ್ರು. ಈ ವಿಚಾರದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಪೊಲೀಸ್ನವರು ತಾಲೂಕು ಆಫೀಸ್ಗೆ ಲೆಟರ್ನ ಕೊಟ್ಬಿಟ್ಟು ಇವತ್ತು ಸರ್ವೆ ಮಾಡಿಸ್ಬಿದ್ದಾರೆ. ಸರ್ವೆ ಮಾಡಿಸಿದಾಗ ಸರ್ವೇಯರು ಬಂದುಬಿಟ್ಟು ಅಂಬೇಡ್ಕರ್ ಬೋರ್ಡ್ ಇಟ್ಟಿರುವಂಥ ಒಂದು ಜಾಗ ಬಂದುಬಿಟ್ಟು 55ನೇ ಸರ್ವೆ ನಂಬರ್ಗೆ ಸೇರ್ತದೆ ಅಂತ ಹೇಳ್ಬಿಟ್ಟು ಅವ್ರು ಬಂದುಬಿಟ್ಟು ಕಡಿಮೆ ಡಿಸೆಂಬರ್ 3 ಅಥವಾ 4ನೇ ತಾರೀಕು ಗಲಾಟೆ ಆಯಿತು ಸರ್, ಒಂದು ಭಾನುವಾರ. ಸೊ ಆವತ್ತಿನ ದಿನದಿಂದನೂ ಇದಕ್ಕೆ ಕಾನೂನಿನ ಪ್ರಕಾರವಾಗಿ ನಾವು ಒಂದು ಸ್ವಲ್ಪ ಹೋರಾಟ ಮಾಡ್ಕೊಂಡು ಬಂದ್ರಿ. ಸೊ ಹಾಗಾಗಿ ಇವತ್ತು ಸರ್ವೇಯರ್ ಬಂದುಬಿಟ್ಟು ಬೋರ್ಡ್ ಇಟ್ಟಿರುವಂಥ ಜಾಗ ಬಂದುಬಿಟ್ಟು 55ನೇ ನಂಬರಲ್ಲಿ ಏನೈತೆ ಹಿಡುವಳಿ ಲ್ಯಾಂಡ್ ಅಂದ್ಬಿಟ್ಟು ಒಂದು ರಿಪೋರ್ಟ್ ಕೊಟ್ಟು. ಇವಾಗ ಬೋರ್ಡ್ ಅಳವಡಿಸಿರೋ ಜಾಗ ಸರ್ಕಾರದ ಅಥವಾ ನಿಮ್ಮ ಒಂದು ಇಲ್ಲ, ಅದು ನಮ್ಮ ಪಾಣಿ ನಂಬರಲ್ಲಿದೆ ಸರ್. ಅದಕ್ಕೆ ಸಂಬಂಧಪಟ್ಟಂಥ ಏನು ಪಾಣಿ ಆಗಿರ್ಬೋದು ಅಥವಾ ಅದು ಸರ್ವೆ ಸ್ಕೆಚ್ ಆಗಿರ್ಬೋದು ಅದೆಲ್ಲನೂ ನಮ್ಮ ಹತ್ರ ರೆಕಾರ್ಡ್ಸ್. ಅಂದರೆ ಪೊಸಿಷನಲ್ಲಿ ತಾವೇ ಇದ್ರಿ? ಪೊಸಿಷನಲ್ಲೂ ಡಾಕ್ಯುಮೆಂಟೂ ನಮ್ಮದೇನೇ ಇದೆ. ಇವಾಗ ಸರ್ ಅದು ಆಲ್ರೆಡಿ ಅದು ಹಿಡುವಳಿ ಲ್ಯಾಂಡಲ್ಲಿ ಇರೋದ್ರಿಂದ ನಮ್ಮ ಹಿಡುವಳಿ ಲ್ಯಾಂಡಲ್ಲಿ ಏನಾದರೂ ಅವರು ಈ ಥರದ ಉದ್ದೇಶಗಳಕ್ಕೆ ಏನಾದರೂ ಬಳಸ್ಕೊತೀರಿ ಅಂತಂದರೆ ನಾವು ಕಾನೂನಿನ ಪ್ರಕಾರವಾಗಿ ಹೋರಾಟ ನಡೆಸ್ತೀರಿ. ನಮ್ದಲ್ಲದೆ ಏನಾದರೂ ಪಕ್ಕದಲ್ಲಿ ಇತ್ತು ಅಥವಾ ಬೇರೆ ಏನಾದರೂ ಇತ್ತು ಅಂತಂದರೆ ಅದನ್ನು ನಾವು ಏನು ಬೇಕು ಅದು ಸರ್ಕಾರಿ ಜಾಗ ಅಂದರೆ ನೀವು ಬಿಡಕ್ಕೆ ರೆಡಿ ಇದ್ದೀರಾ? ಸರ್ಕಾರಿ ಜಾಗ ಅಂತಂದರೆ ಅದನ್ನು 4 ತಲೆಮಾರುಗಳಿಂದ ಅದರಲ್ಲಿ ನಾವೇನೇನೇ ಅನುಭವದಲ್ಲಿದೆ. ದೇವಸ್ಥಾನ ಇದೆ ಇರಿ ಸರ್, 2 ತಲೆಮಾರುಗಳಿಂದ ಅದು ನಮ್ಮದೇನೇನೇ ಅನುಭವದಲ್ಲಿದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಸಕ್ರಮದಲ್ಲಿ ನಮಗೆ ಅದನ್ನು ಮಂಜೂರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಅದಕ್ಕೂ ಏನು ಫಾರಮ್ಸ್ನ ಹಾಕ್ಕೊಂಡಿದ್ದೀವಿ ಸರ್. ಆ ಫಾರಮ್ 57 ಹಾಕ್ಕೊಂಡು ಅದನ್ನು ನಮಗೆ ಮಂಜೂರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸರ್ಕಾರಕ್ಕೆ ಮನವಿನೂ ಮಾಡ್ಕೊಂಡಿದ್ದೀವಿ. ಅದು ಪ್ರೋಸೆಸ್ ಇನ್ನೂ ನಡೀತಾ.